2023ರ ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗ ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು, ಈಗಲೂ ಕೂಡ 4 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರ ಸಂಬಳ ಏನಾದರೂ ಜಾಸ್ತಿ ಮಾಡ್ಕೊಂಡ್ಬಿಟ್ರ ಸಹಜವಾದ ಪ್ರಶ್ನೆ. ಆದರೆ ಪ್ರಧಾನಮಂತ್ರಿಗಳ ಸ್ಯಾಲರಿಯಲ್ಲೂ ಕೂಡ ಬದಲಾವಣೆ ಇಲ್ಲ. 1.66 ಲಕ್ಷ ಹಿಂದಿತ್ತು, ಈಗಲೂ ಕೂಡ ಯಥಾವತ್ತಾಗಿ ಅಷ್ಟೇ ಸಂಬಳ ನಿಗದಿಯಾಗಿದೆ. ಆದರೆ ಸಂಸದರ ಸಂಬಳದಲ್ಲಿ ಮಾತ್ರ 24% ಏರಿಕೆಯನ್ನು ಮಾಡಲಾಗಿದೆ. ಹಿಂದೆ 1 ಲಕ್ಷ ಬರ್ತಾ ಇತ್ತು, ಇನ್ನು ಮುಂದೆ ಅಂದರೆ ಏಪ್ರಿಲ್ 2023ರಿಂದ ಅನ್ವಯ ಆಗೋ ರೀತಿಯಲ್ಲಿ 1.24 ಲಕ್ಷ ರೂಪಾಯಿ ಸಂಬಳವನ್ನು ಸಂಸದರಿಗೆ ನೀಡಲಾಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಭತ್ಯೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ. ದೈನಂದಿನ ಭತ್ಯೆ ಹಿಂದೆ 2,000 ಇತ್ತು, ಇದೀಗ 2,500 ಮಾಡಲಾಗಿದೆ. ಮಾಜಿ ಎಂಪಿಗಳ ಪಿಂಚಣಿಯಲ್ಲೂ ಬದಲಾವಣೆ ಆಗಿದೆ. 25,000 ಇತ್ತು ಹಿಂದೆ, ಇನ್ನು ಮುಂದೆ 31,000 ರೂಪಾಯಿ ಪಿಂಚಣಿಯನ್ನು ಮಾಜಿ ಎಂಪಿಗಳಿಗೆ ನೀಡಲಾಗುತ್ತೆ. 3ರ ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗ ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು, ಈಗಲೂ ಕೂಡ 4 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರ ಸಂಬಳ ಏನಾದರೂ ಜಾಸ್ತಿ ಮಾಡ್ಕೊಂಡ್ಬಿಟ್ರ ಸಹಜವಾದ ಪ್ರಶ್ನೆ. ಆದರೆ ಪ್ರಧಾನಮಂತ್ರಿಗಳ ಸ್ಯಾಲರಿಯಲ್ಲೂ ಕೂಡ ಬದಲಾವಣೆ ಇಲ್ಲ. 1.66 ಲಕ್ಷ ಹಿಂದಿತ್ತು, ಈಗಲೂ ಕೂಡ ಯಥಾವತ್ತಾಗಿ ಅಷ್ಟೇ ಸಂಬಳ ನಿಗದಿಯಾಗಿದೆ. ಆದರೆ ಸಂಸದರ ಸಂಬಳದಲ್ಲಿ ಮಾತ್ರ 24% ಏರಿಕೆಯನ್ನು ಮಾಡಲಾಗಿದೆ. ಹಿಂದೆ 1 ಲಕ್ಷ ಬರ್ತಾ ಇತ್ತು, ಇನ್ನು ಮುಂದೆ ಅಂದರೆ ಏಪ್ರಿಲ್ 2023ರಿಂದ ಅನ್ವಯ ಆಗೋ ರೀತಿಯಲ್ಲಿ 1.24 ಲಕ್ಷ ರೂಪಾಯಿ ಸಂಬಳವನ್ನು ಸಂಸದರಿಗೆ ನೀಡಲಾಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಭತ್ಯೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ. ದೈನಂದಿನ ಭತ್ಯೆ ಹಿಂದೆ 2,000 ಇತ್ತು, ಇದೀಗ 2,500 ಮಾಡಲಾಗಿದೆ. ಮಾಜಿ ಎಂಪಿಗಳ ಪಿಂಚಣಿಯಲ್ಲೂ ಬದಲಾವಣೆ ಆಗಿದೆ. 25,000 ಇತ್ತು ಹಿಂದೆ, ಇನ್ನು ಮುಂದೆ 31,000 ರೂಪಾಯಿ ಪಿಂಚಣಿಯನ್ನು ಮಾಜಿ ಎಂಪಿಗಳಿಗೆ ನೀಡಲಾಗುತ್ತೆ. 3ರ ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗ ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು, ಈಗಲೂ ಕೂಡ 4 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರ ಸಂಬಳ ಏನಾದರೂ ಜಾಸ್ತಿ ಮಾಡ್ಕೊಂಡ್ಬಿಟ್ರ ಸಹಜವಾದ ಪ್ರಶ್ನೆ. ಆದರೆ ಪ್ರಧಾನಮಂತ್ರಿಗಳ ಸ್ಯಾಲರಿಯಲ್ಲೂ ಕೂಡ ಬದಲಾವಣೆ ಇಲ್ಲ. 1.66 ಲಕ್ಷ ಹಿಂದಿತ್ತು, ಈಗಲೂ ಕೂಡ ಯಥಾವತ್ತಾಗಿ ಅಷ್ಟೇ ಸಂಬಳ ನಿಗದಿಯಾಗಿದೆ. ಆದರೆ ಸಂಸದರ ಸಂಬಳದಲ್ಲಿ ಮಾತ್ರ 24% ಏರಿಕೆಯನ್ನು ಮಾಡಲಾಗಿದೆ. ಹಿಂದೆ 1 ಲಕ್ಷ ಬರ್ತಾ ಇತ್ತು, ಇನ್ನು ಮುಂದೆ ಅಂದರೆ ಏಪ್ರಿಲ್ 2023ರಿಂದ ಅನ್ವಯ ಆಗೋ ರೀತಿಯಲ್ಲಿ 1.24 ಲಕ್ಷ ರೂಪಾಯಿ ಸಂಬಳವನ್ನು ಸಂಸದರಿಗೆ ನೀಡಲಾಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಭತ್ಯೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ. ದೈನಂದಿನ ಭತ್ಯೆ ಹಿಂದೆ 2,000 ಇತ್ತು, ಇದೀಗ 2,500 ಮಾಡಲಾಗಿದೆ. ಮಾಜಿ ಎಂಪಿಗಳ ಪಿಂಚಣಿಯಲ್ಲೂ ಬದಲಾವಣೆ ಆಗಿದೆ. 25,000 ಇತ್ತು ಹಿಂದೆ, ಇನ್ನು ಮುಂದೆ 31,000 ರೂಪಾಯಿ ಪಿಂಚಣಿಯನ್ನು ಮಾಜಿ ಎಂಪಿಗಳಿಗೆ ನೀಡಲಾಗುತ್ತೆ. 3ರ ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗ ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು,
ಈಗಲೂ ಕೂಡ 4 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರ ಸಂಬಳ ಏನಾದರೂ ಜಾಸ್ತಿ ಮಾಡ್ಕೊಂಡ್ಬಿಟ್ರ ಸಹಜವಾದ ಪ್ರಶ್ನೆ. ಆದರೆ ಪ್ರಧಾನಮಂತ್ರಿಗಳ ಸ್ಯಾಲ್ರಿಯಲ್ಲೂ ಕೂಡ ಬದಲಾವಣೆ ಇಲ್ಲ. 1.66 ಲಕ್ಷ ಹಿಂದಿತ್ತು, ಈಗಲೂ ಕೂಡ ಯಥಾವತ್ತಾಗಿ ಅಷ್ಟೇ ಸಂಬಳ ನಿಗದಿಯಾಗಿದೆ. ಆದರೆ ಸಂಸದರ ಸಂಬಳದಲ್ಲಿ ಮಾತ್ರ 24% ಏರಿಕೆಯನ್ನು ಮಾಡಲಾಗಿದೆ. ಹಿಂದೆ 1 ಲಕ್ಷ ಬರ್ತಾ ಇತ್ತು, ಇನ್ನು ಮುಂದೆ ಅಂದರೆ ಏಪ್ರಿಲ್ 2023ರಿಂದ ಅನ್ವಯ ಆಗೋ ರೀತಿಯಲ್ಲಿ 1.24 ಲಕ್ಷ ರೂಪಾಯಿ ಸಂಬಳವನ್ನು ಸಂಸದರಿಗೆ ನೀಡಲಾಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಭತ್ಯೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ. ದೈನಂದಿನ ಭತ್ಯೆ ಹಿಂದೆ 2,000 ಇತ್ತು, ಇದೀಗ 2,500 ಮಾಡಲಾಗಿದೆ. ಮಾಜಿ ಎಂಪಿಗಳ ಪಿಂಚಣಿಯಲ್ಲೂ ಬದಲಾವಣೆ ಆಗಿದೆ. 25,000 ಇತ್ತು ಹಿಂದೆ, ಇನ್ನು ಮುಂದೆ 31,000 ರೂಪಾಯಿ ಪಿಂಚಣಿಯನ್ನು ಮಾಜಿ ಎಂಪಿಗಳಿಗೆ ನೀಡಲಾಗುತ್ತೆ. 3 ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗೆಷ್ಟು ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು, ಈಗಲೂ ಕೂಡ 4 ಲಕ್ಷ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅವ್ರ ಸಂಬಳ ಏನಾದರೂ ಜಾಸ್ತಿ ಮಾಡ್ಕೊಂಡ್ಬಿಟ್ರ ಸಹಜವಾದ ಪ್ರಶ್ನೆ. ಆದರೆ ಪ್ರಧಾನಮಂತ್ರಿಗಳ ಸ್ಯಾಲ್ರಿಯಲ್ಲೂ ಕೂಡ ಬದಲಾವಣೆ ಇಲ್ಲ. 1.66 ಲಕ್ಷ ಹಿಂದಿತ್ತು, ಈಗಲೂ ಕೂಡ ಯಥಾವತ್ತಾಗಿ ಅಷ್ಟೇ ಸಂಬಳ ನಿಗದಿಯಾಗಿದೆ. ಆದರೆ ಸಂಸದರ ಸಂಬಳದಲ್ಲಿ ಮಾತ್ರ 24% ಏರಿಕೆಯನ್ನು ಮಾಡಲಾಗಿದೆ. ಹಿಂದೆ 1 ಲಕ್ಷ ಬರ್ತಾ ಇತ್ತು, ಇನ್ನು ಮುಂದೆ ಅಂದರೆ ಏಪ್ರಿಲ್ 2023ರಿಂದ ಅನ್ವಯ ಆಗೋ ರೀತಿಯಲ್ಲಿ 1.24 ಲಕ್ಷ ರೂಪಾಯಿ ಸಂಬಳವನ್ನು ಸಂಸದರಿಗೆ ನೀಡಲಾಗುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಭತ್ಯೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ. ದೈನಂದಿನ ಭತ್ಯೆ ಹಿಂದೆ 2,000 ಇತ್ತು, ಇದೀಗ 2,500 ಮಾಡಲಾಗಿದೆ. ಮಾಜಿ ಎಂಪಿಗಳ ಪಿಂಚಣಿಯಲ್ಲೂ ಬದಲಾವಣೆ ಆಗಿದೆ. 25,000 ಇತ್ತು ಹಿಂದೆ, ಇನ್ನು ಮುಂದೆ 31,000 ರೂಪಾಯಿ ಪಿಂಚಣಿಯನ್ನು ಮಾಜಿ ಎಂಪಿಗಳಿಗೆ ನೀಡಲಾಗುತ್ತೆ. 3 ಏಪ್ರಿಲ್ನಿಂದ ಅನ್ವಯ ಆಗೋ ರೀತಿಯಲ್ಲಿ ಸಂಬಳವನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾದರೆ ಯಾರ್ಯಾರಿಗೆ ಹಿಂದೆ ಸಂಬಳ ಬರ್ತಾ ಇತ್ತು, ಈಗೆಷ್ಟು ಸಂಬಳ ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿ. ಗಮನಾರ್ಹ ಸಂಗತಿ ಅಂದರೆ ರಾಷ್ಟ್ರಪತಿಗಳ ಸಂಬಳದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಂದು 5 ಲಕ್ಷ, ಈ ಬದಲಾವಣೆ ನಂತರದಲ್ಲೂ ಕೂಡ 5 ಲಕ್ಷ ರಾಷ್ಟ್ರಪತಿಗಳ ಸಂಬಳ. ಉಪರಾಷ್ಟ್ರಪತಿಗಳ ಸಂಬಳದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂದು 4 ಲಕ್ಷ ಇತ್ತು, ಈಗಲೂ ಕೂಡ 4 ಲಕ್ಷ.